ಜನರಿಗೆ ಪುನರ್ವಸತಿ ಕಲ್ಪಿಸುವಂತದ್ದು ಇದು ಜಾದು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದೇ ದಿವಸದಲ್ಲಿ ಮಾಡುವಂತ ಕಾರ್ಯಕ್ರಮ ಅಲ್ಲ. ಇದು ಇದಕ್ಕಾಗಿ ಲಕ್ಷ ಕೋಟಿ ರೂಪಾಯಿ ಬೇಕು ಅನ್ನುವಂಥದ್ದನ್ನು ಕೂಡ ಅವರು ವರದಿ ಕೂಡ ಹೇಳ್ತಾ ಇದೆ. ಪ್ರತಿ ವರ್ಷ 5 ವರ್ಷದಲ್ಲಿ ಮುಗಿಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷ 25,000 ಕೋಟಿ ರೂಪಾಯಿ ತೆಗೆದಿಡಬೇಕು. ವಾಸ್ತವವಾಗಿ ಕಳೆದ ಸಾರಿ ಬಜೆಟ್ನಲ್ಲಿ ಕೂಡ ಬಿಡುಗಾಸನ್ನು ಕೂಡ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಪ್ರಕಟ ಮಾಡಲಿಲ್ಲ. ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಒತ್ತಾಯ ಮಾಡ್ತಾ ಇದ್ದೇನೆ. ಈ ಬೊಗಳೆ ಭಾಷಣವನ್ನುವಂತಹದ್ದು ಸತ್ಯಕ್ಕೆ ದೂರವಾದಂತಹ ಭಾಷಣಗಳನ್ನು, ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಪ್ರಕಟಿಸಿ ಮಾಡುವಂಥದ್ದು ಕೈ ಬಿಡಿ. ರೈತರು ಕೈಗಾರಿಕೆ ಕೇಳ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಮೀನುಗಳಿಗೆ ನೀರು ಕೊಡಿ ಎನ್ನುವಂತ ಒಂದು ಪ್ರಾರ್ಥನೆ, ಆರ್ತನಾದ ಹಲವಾರು ವರ್ಷಗಳಿಂದ ಬರ್ತಾನೆ ಇದೆ. ಇವತ್ತಿಗೂ ಕೂಡ ಅದು ಈಡೇರಲಿಲ್ಲ. ಈಗಲಾದರೂ ಕೂಡ ಬದ್ಧತೆ ಬಗ್ಗೆ ಮಾತನಾಡಿರುವಂತಹ ಈ ಸರ್ಕಾರ ಉತ್ತರ ಕರ್ನಾಟಕದ ಜೀವನಾಡಿ 4-5 ಜಿಲ್ಲೆಗಳ ಹಸಿರು ಹೊದಿಸುವಂತ ಆ ಭೂತಾಯಿಗೆ ಅನುಕೂಲವಾದಂತ ವಾತಾವರಣ, ನೀರು ಲಭ್ಯತೆ ಇದ್ದಂತ ಆ ಪ್ರದೇಶ ಹಸಿರಿನಿಂದ ಕಂಗೊಳಿಸಬೇಕು. ಅಲ್ಲಿ ಜನ ಬದುಕಬೇಕು, ಗೌರವದಿಂದ ನೆಮ್ಮದಿಯಿಂದ ಜೀವನ ನಡೆಸಬೇಕು, ಭವಿಷ್ಯ ಕಂಡುಕೊಳ್ಬೇಕನ್ನುವಂತ ಯೋಜನೆಗಳು ಇಷ್ಟೊಂದು ತಾತ್ಸಾರ ಯಾಕೆ ಅಂತ ಸರ್ಕಾರಗಳು ಪ್ರಶ್ನೆ ಬಂದಾಗ ಜನರಿಗೆ ಪುನರ್ವಸತಿ ಕಲ್ಪಿಸುವಂತದ್ದು ಇದು ಜಾದು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದೇ ದಿವಸದಲ್ಲಿ ಮಾಡುವಂತ ಕಾರ್ಯಕ್ರಮ ಅಲ್ಲ. ಇದು ಇದಕ್ಕಾಗಿ ಲಕ್ಷ ಕೋಟಿ ರೂಪಾಯಿ ಬೇಕು ಅನ್ನುವಂಥದ್ದನ್ನು ಕೂಡ ಅವರು ವರದಿ ಕೂಡ ಹೇಳ್ತಾ ಇದೆ. ಪ್ರತಿ ವರ್ಷ 5 ವರ್ಷದಲ್ಲಿ ಮುಗಿಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷ 25,000 ಕೋಟಿ ರೂಪಾಯಿ ತೆಗೆದಿಡಬೇಕು. ವಾಸ್ತವವಾಗಿ ಕಳೆದ ಸಾರಿ ಬಜೆಟ್ನಲ್ಲಿ ಕೂಡ ಬಿಡುಗಾಸನ್ನು ಕೂಡ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಪ್ರಕಟ ಮಾಡಲಿಲ್ಲ. ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಒತ್ತಾಯ ಮಾಡ್ತಾ ಇದ್ದೇನೆ. ಈ ಬೊಗಳೆ ಭಾಷಣವನ್ನುವಂತಹದ್ದು ಸತ್ಯಕ್ಕೆ ದೂರವಾದಂತಹ ಭಾಷಣಗಳನ್ನು, ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಪ್ರಕಟಿಸಿ ಮಾಡುವಂಥದ್ದು ಕೈ ಬಿಡಿ. ರೈತರು ಕೈಗಾರಿಕೆ ಕೇಳ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಮೀನುಗಳಿಗೆ ನೀರು ಕೊಡಿ ಎನ್ನುವಂತ ಒಂದು ಪ್ರಾರ್ಥನೆ, ಆರ್ತನಾದ ಹಲವಾರು ವರ್ಷಗಳಿಂದ ಬರ್ತಾನೆ ಇದೆ. ಇವತ್ತಿಗೂ ಕೂಡ ಅದು ಈಡೇರಲಿಲ್ಲ. ಈಗಲಾದರೂ ಕೂಡ ಬದ್ಧತೆ ಬಗ್ಗೆ ಮಾತನಾಡಿರುವಂತಹ ಈ ಸರ್ಕಾರ ಉತ್ತರ ಕರ್ನಾಟಕದ ಜೀವನಾಡಿ 4-5 ಜಿಲ್ಲೆಗಳ ಹಸಿರು ಹೊದಿಸುವಂತ ಆ ಭೂತಾಯಿಗೆ ಅನುಕೂಲವಾದಂತ ವಾತಾವರಣ, ನೀರು ಲಭ್ಯತೆ ಇದ್ದಂತ ಆ ಪ್ರದೇಶ ಹಸಿರಿನಿಂದ ಕಂಗೊಳಿಸಬೇಕು. ಅಲ್ಲಿ ಜನ ಬದುಕಬೇಕು, ಗೌರವದಿಂದ ನೆಮ್ಮದಿಯಿಂದ ಜೀವನ ನಡೆಸಬೇಕು, ಭವಿಷ್ಯ ಕಂಡುಕೊಳ್ಬೇಕನ್ನುವಂತ ಯೋಜನೆಗಳು ಇಷ್ಟೊಂದು ತಾತ್ಸಾರ ಯಾಕೆ ಅಂತ ಸರ್ಕಾರಗಳು ಪ್ರಶ್ನೆ ಬಂದಾಗ ಜನರಿಗೆ ಪುನರ್ವಸತಿ ಕಲ್ಪಿಸುವಂತದ್ದು ಇದು ಜಾದು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದೇ ದಿವಸದಲ್ಲಿ ಮಾಡುವಂತ ಕಾರ್ಯಕ್ರಮ ಅಲ್ಲ. ಇದು ಇದಕ್ಕಾಗಿ ಲಕ್ಷ ಕೋಟಿ ರೂಪಾಯಿ ಬೇಕು ಅನ್ನುವಂಥದ್ದನ್ನು ಕೂಡ ಅವರು ವರದಿ ಕೂಡ ಹೇಳ್ತಾ ಇದೆ. ಪ್ರತಿ ವರ್ಷ 5 ವರ್ಷದಲ್ಲಿ ಮುಗಿಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷ 25,000 ಕೋಟಿ ರೂಪಾಯಿ ತೆಗೆದಿಡಬೇಕು. ವಾಸ್ತವವಾಗಿ ಕಳೆದ ಸಾರಿ ಬಜೆಟ್ನಲ್ಲಿ ಕೂಡ ಬಿಡುಗಾಸನ್ನು ಕೂಡ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಪ್ರಕಟ ಮಾಡಲಿಲ್ಲ. ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಒತ್ತಾಯ ಮಾಡ್ತಾ ಇದ್ದೇನೆ. ಈ ಬೊಗಳೆ ಭಾಷಣವನ್ನುವಂತಹದ್ದು ಸತ್ಯಕ್ಕೆ ದೂರವಾದಂತಹ ಭಾಷಣಗಳನ್ನು, ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಪ್ರಕಟಿಸಿ ಮಾಡುವಂಥದ್ದು ಕೈ ಬಿಡಿ. ರೈತರು ಕೈಗಾರಿಕೆ ಕೇಳ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಮೀನುಗಳಿಗೆ ನೀರು ಕೊಡಿ ಎನ್ನುವಂತ ಒಂದು ಪ್ರಾರ್ಥನೆ, ಆರ್ತನಾದ ಹಲವಾರು ವರ್ಷಗಳಿಂದ ಬರ್ತಾನೆ ಇದೆ. ಇವತ್ತಿಗೂ ಕೂಡ ಅದು ಈಡೇರಲಿಲ್ಲ. ಈಗಲಾದರೂ ಕೂಡ ಬದ್ಧತೆ ಬಗ್ಗೆ ಮಾತನಾಡಿರುವಂತಹ ಈ ಸರ್ಕಾರ ಉತ್ತರ ಕರ್ನಾಟಕದ ಜೀವನಾಡಿ 4-5 ಜಿಲ್ಲೆಗಳ ಹಸಿರು ಹೊದಿಸುವಂತ ಆ ಭೂತಾಯಿಗೆ ಅನುಕೂಲವಾದಂತ ವಾತಾವರಣ, ನೀರು ಲಭ್ಯತೆ ಇದ್ದಂತ ಆ ಪ್ರದೇಶ ಹಸಿರಿನಿಂದ ಕಂಗೊಳಿಸಬೇಕು. ಅಲ್ಲಿ ಜನ ಬದುಕಬೇಕು, ಗೌರವದಿಂದ ನೆಮ್ಮದಿಯಿಂದ ಜೀವನ ನಡೆಸಬೇಕು, ಭವಿಷ್ಯ ಕಂಡುಕೊಳ್ಬೇಕನ್ನುವಂತ ಯೋಜನೆಗಳು ಇಷ್ಟೊಂದು ತಾತ್ಸಾರ ಯಾಕೆ ಅಂತ ಸರ್ಕಾರಗಳು ಪ್ರಶ್ನೆ ಬಂದಾಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.